Hello family, welcome back to my channel. ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನಗೆ ಯಾವ ಸಿಂಪ್ಟಮ್ಸ್ ಇತ್ತು, ವಾಮಿಟಿಂಗ್ಸ್ ಇತ್ತಾ, ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಪ್ರೆಗ್ನೆನ್ಸಿ ಸೀರೀಸ್ ಅಲ್ಲಿ ಒಂದೆರಡು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದೀನಿ. ಇನ್ನ ನೋಡಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಐ ಬಟನ್ ಮೇಲೆ ಪ್ರೆಸ್ ಮಾಡಿ ನೀವು ಆ ವಿಡಿಯೋನ ನೋಡಬಹುದು. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಫಸ್ಟ್ ಮಂತ್ ಅದೇ 0 to 4th ವೀಕ್. ಈ ವೀಕ್ ಅಲ್ಲಿ ನಾವಿನ್ನು ಪ್ರೆಗ್ನೆಂಟ್ ಆಗಿರೋದಿಲ್ಲ, ಬಟ್ ಸ್ಟಿಲ್ ಮೆಡಿಕಲ್ ಫೇಸ್ ಅಲ್ಲಿ ಇದನ್ನು ಪಾರ್ಟ್ ಆಫ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೂ ಇರ್ಲಿಲ್ಲ. ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ನನಗೆ ಫೈಂಡ್ ಔಟ್ ಮಾಡಕ್ಕಾಗಿಲ್ಲ. ಮೇ ಬಿ ಇದ್ರೂ ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಲೈಕ್ ಪೀರಿಯಡ್ ಸಿಂಪ್ಟಮ್ಸ್ ಏನಿರ್ಬೋದು, ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನಿರ್ಬೋದು, ನನಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ. ಮೇ ಬಿ ನಂದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಈ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಲಿಲ್ಲ ಅಂತ ನನಗನ್ಸುತ್ತೆ. ಸೊ ಫಸ್ಟ್ ಟು 4 ವೀಕ್ಸ್ ನನಗೆ ಈ ಕಾನ್ಫಿಡೆಂಟ್ ಸ್ಟೇಟ್ ಅಲ್ಲೇ ಇದ್ದೆ ಅಲ್ವಾ, ನಾನು ಆಲ್ರೆಡಿ ಹೇಳ್ದಂಗೆ ಹಳೆ ವಿಡಿಯೋದಲ್ಲಿ. ಸೊ ಹಾಗೇನೆ ಫಸ್ಟ್ ಟು 4 ವೀಕ್ಸ್ ಕಂಪ್ಲೀಟ್ ಆಗೋಯ್ತು. ವೀಕ್ 5 ಅಲ್ಲೇನೆ ಎಷ್ಟೊಂದ್ ಜನಕ್ಕೆ ಅವ್ರು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗುತ್ತೆ. ನನಗೂ ಸಹ ವೀಕ್ 5 ಅಲ್ಲಿ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ಗೊತ್ತಾಗಿದ್ದು. ಮನೇಲೆ ಹೋಮ್ ಕಿಟ್ ತಗೊಂಡ್ ಬಂದು ಟೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಗೊತ್ತಾಯ್ತು ನನಗೆ. ಇದು ಎಲ್ಲಾ ಕ್ಲಿಯರ್ ಡೀಟೇಲ್ಸ್ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ಆ ಲಿಂಕ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಐ ಬಟನ್, ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಆ ಲಿಂಕ್. ಸೊ ವೀಕ್ 5 ಅಲ್ಲಿ ನನಗೆ ವೀಕ್ 5 ಅಲ್ಲಿ ಆಗಿರ್ಬೋದು, ವೀಕ್ 4 ಅಲ್ಲಿ ಆಗಿರ್ಬೋದು, ಯಾವುದೇ ತರದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳ್ತಾರಲ್ವಾ, ಎಷ್ಟೊಂದ್ ಜನ ಹೇಳ್ತಾರೆ ನನ್ಗೆ ಹೊಟ್ಟೆ ನೋವು ಬರ್ತಾ ಇತ್ತು, ವಾಮಿಟಿಂಗ್ ಸೆನ್ಸೇಷನ್ ಇತ್ತು, ಸುಸ್ತಾಗ್ತಾ ಇತ್ತು, ಲೇಸಿನೆಸ್ ಇತ್ತು. ನನಗೆ ಇದು ಯಾವ್ದು ಸಿಂಪ್ಟಮ್ಸ್ ಇರ್ಲಿಲ್ಲ. ವೀಕ್ 5 ಅಲ್ಲಿ ಸ್ವಲ್ಪ ತಲೆನೋವು, ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಹಾಗೇನೆ ವಾಮಿಟಿಂಗ್ ಸೆನ್ಸೇಷನ್ ಸ್ವಲ್ಪ ಇತ್ತು. ಅದನ್ನ ಬಿಟ್ರೆ ಲೈಕ್ ಡಾಮಿನೆಂಟ್ ಆಗಿ ನನಗೆ ಯಾವುದೇ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರ್ಲಿಲ್ಲ. ಡೈರೆಕ್ಟ್ ಆಗಿ ಟೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನನಗೆ ಗೊತ್ತಾಗಿದ್ದು ನನ್ನ ಪ್ರೆಗ್ನೆನ್ಸಿ ನ್ಯೂಸ್. ಸೊ ವೀಕ್ 5 ಇದೇ ತರ ಆಗೋಯ್ತು. ಲೈಕ್ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾದ, ಅದಾದ್ಮೇಲೆ ಡಾಕ್ಟರ್ ನಾವು ಕನ್ಸಲ್ಟೇಷನ್ ಮಾಡಿದ್ವಿ. ಸೊ ದಟ್ಸ್ ವೇರ್ ವಿ ಗಾಟ್ ಕಂಪ್ಲೀಟ್ ಕನ್ಫರ್ಮೇಶನ್ ಆನ್ ದ ಪ್ರೆಗ್ನೆನ್ಸಿ. ಸೊ ವೀಕ್ 5 ಇದ್ರಲ್ಲೇ ಮುಗ್ದೋಯ್ತು. ಇವಾಗ ವೀಕ್ 6 ಬಗ್ಗೆ ಹೇಳ್ತೀನಿ. ವೀಕ್ 6 ಅಲ್ಲಿ ಆಲ್ರೆಡಿ ನಾನು ಅಫರ್ಮೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ನಿಮ್ಗೆ ಮುಂಚೆನೆ ಹೇಳಿರೋ ಹಂಗೆ ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆ ಮೆಡಿಟೇಷನ್ ಅಲ್ಲಿ ವಿಜುವಲೈಸೇಷನ್ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ. ಸೊ ಇವಾಗ ಅದ್ರ ಜೊತೆಗೆ ಅಫರ್ಮೇಷನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದಷ್ಟು ವಿಡಿಯೋಸ್ ನೋಡಿ, ಹಾಗೇನೆ ನಾನು ಅದನ್ನೆಲ್ಲಾನು ಬರ್ದಿಟ್ಕೊಂಡಿದ್ದೆ. ಏನೇನ್ ಅಫರ್ಮೇಷನ್ಸ್ ಇದೆ ಎಲ್ಲಾನು ಒಂದ್ ಶೀಟ್ ಅಲ್ಲಿ ಬರ್ದಿಟ್ಕೊಂಡು ನನ್ನ ಮೊಬೈಲ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಅಲ್ಲಿ ನನ್ನ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರು ಮಾತಾಡೋದು ಕೇಳೋದಕ್ಕಿಂತ ಮೆಡಿಟೇಷನ್ ಅಲ್ಲಿ ನಾನ್ ಮಾತಾಡೋದು ನನ್ನ ವಾಯ್ಸ್ ಕೇಳಿದ್ರೆ ಮೇ ಬಿ ನನಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅಥವಾ ಅಫರ್ಮೇಷನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತು. ಸೊ ಐ ಸ್ಟಾರ್ಟೆಡ್ ಟ್ರೈಯಿಂಗ್ ದಿಸ್ ಔಟ್. ಸೊ ಇದು ಒಂದಷ್ಟು ದಿನ ಮಾಡಿದ್ಮೇಲೆ ನನ್ಗೆ ತುಂಬಾನೇ ಈಸಿ ಅನಿಸ್ತು ಮೆಡಿಟೇಷನ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ. ಯಾಕಂದ್ರೆ ನನ್ನ ವಾಯ್ಸ್ ಇದ್ದಿದ್ರಿಂದ ನನಗೆ ನಾನೇ ಮಾತಾಡ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಆದ್ರಿಂದ ಅಫರ್ಮೇಷನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ನನಗೆ ಈಸಿ ಆಯ್ತು. ಯು ಕ್ಯಾನ್ ಟ್ರೈ ದಿಸ್ ಟಿಪ್ ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ನಾರ್ಮಲ್ ಆಗೋ ಅಫರ್ಮೇಷನ್ಸ್ ಏನಾದ್ರು ಇದ್ರೆ ಯು ಕ್ಯಾನ್ ಟ್ರೈ ದಿಸ್ ಔಟ್. ಇದು ಒನ್ ಥಿಂಗ್. ಹೆಲ್ತ್ ವೈಸ್ ಬಂದ್ರೆ ನನಗೆ ಸ್ವಲ್ಪ ಸ್ಟಮಕ್ ಪೇನ್ ಇತ್ತು, ಹಾಗೆ ಲೋವರ್ ಬ್ಯಾಕ್ ಪೇನ್ ಇತ್ತು, ಸ್ವಲ್ಪ ಲೇಸಿನೆಸ್ ಇತ್ತು. ಇದೆಲ್ಲ ಸ್ವಲ್ಪ ಇತ್ತು ಅಷ್ಟೇ. ಐ ವಾಸ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ಸೋ ಈಸಿಲಿ. ಹೆಲ್ತ್ ವೈಸ್ ನನಗೆ ಅಷ್ಟೊಂದೇನು ಚೇಂಜಸ್ ಇರ್ಲಿಲ್ಲ ವೀಕ್ 6 ಅಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ ಎಮೋಷನಲಿ ಚೇಂಜಸ್ ಇದ್ದಿದ್ದು. ಟಿವಿ ನೋಡ್ತಾ ಕೂತಿದ್ದೆ ಒಂದಿನ, ಅಲ್ಲಿ ಅಳುವಂತ ಸೀನ್ ಏನೂ ಇರ್ಲಿಲ್ಲ. ಇಟ್ ವಾಸ್ ಸೋ ಹ್ಯಾಪಿ ಸೀನ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಐ ವಾಸ್ ಕ್ರೈಯಿಂಗ್. ಲೈಕ್ ರೀಸನೇ ಗೊತ್ತಿಲ್ಲದೆ ಅಳು ಬರ್ತಾ ಇತ್ತು ವೀಕ್ 6 ಅಲ್ಲಿ. ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಪ್ರೆಗ್ನೆನ್ಸಿ ಅಲ್ವಾ, ಮೇ ಬಿ ಈ ತರ ಅಳ್ತಾರೆ ಅಂತ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ಅದರಿಂದ ಇಟ್ಸ್ ಪಾರ್ಟ್ ಆಫ್ ಪ್ರೆಗ್ನೆನ್ಸಿ ಅಂತ ಅನ್ಕೊಂಡು ನಾನು ಸುಮ್ನೆ ಆಗ್ತಿದ್ದೆ. ಬಟ್ ವಿತೌಟ್ ಎನಿ ರೀಸನ್ ನನಗೆ ಅಳು ಬರ್ತಾ ಇತ್ತು ವೀಕ್ 6 ಅಲ್ಲಿ. ಇದಾದ್ಮೇಲೆ ವೀಕ್ 6 ಎಂಡಿಂಗ್ ಬರ್ತಾ ಇದ್ದಂಗೆನೆ ನಮ್ದು ಫ್ರೆಂಡ್ ಒಬ್ರದ್ದು ಸೀಮಂತ ಫಂಕ್ಷನ್ ಇತ್ತು. ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋದೆ. ಫಂಕ್ಷನ್ ಅಟೆಂಡ್ ಮಾಡಿದೆ, ಚೆನ್ನಾಗಿ ಊಟನೂ ಮಾಡ್ಕೊಂಡು ಬಂದೆ. ಸೊ ಊಟ ತಿಂಡಿಯಲ್ಲಿ ವೀಕ್ 6 ಅಲ್ಲಿ ನನಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ವೀಕ್ 7 ಈ ವೀಕ್ ಅಲ್ಲೇ ನನಗೆ ನನ್ನ ಹೆಲ್ತ್ ಸ್ವಲ್ಪ ಚೇಂಜ್ ಆಗೋದಕ್ಕೆ ಶುರುವಾಗಿದ್ದು. ಹೆಡ್ಏಕ್ ಸ್ವಲ್ಪ ಜಾಸ್ತಿ ಆಯ್ತು, ಸ್ಟಮಕ್ ಪೇನ್ ಜಾಸ್ತಿ ಆಯ್ತು, ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಆಯ್ತು. ಅದ್ ಎಲ್ಲದ್ರ ಜೊತೆಗೆ ಲೇಸಿನೆಸ್ ಅಂತೂ ತುಂಬಾನೇ ಜಾಸ್ತಿ ಆಯ್ತು ವೀಕ್ 7 ಅಲ್ಲಿ. ನಾನು ಯೂಶುವಲಿ 5 o'clock ಎಲ್ಲ ಎದ್ದೇಳೋ ಅಂತ ಹುಡುಗಿ. ಆದ್ರೆ ಆ ವೀಕ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ, ವೀಕ್ 7 ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ನಾನು
5 o'clock ಇಂದ 6 o'clock ಶುರು ಮಾಡಿದೆ. ಎದ್ದೋಳು ಏನೋ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಲೈಕ್ ಆಫೀಸ್ ಕೆಲಸ ಅಂತೂ ಬೇಡವೇ ಬೇಡ ಅನ್ನಂಗ್ ಅನ್ನಿಸ್ತಾ ಇತ್ತು. ಸುಮ್ನೆ ಮಲ್ಕೋಬೇಕು, ಏನ್ ಕೆಲಸ ಮಾಡೋದಕ್ಕೂ ಮೂಡಿಲ್ಲ, ಈ ತರ ಇತ್ತು ವೀಕ್ 7 ಒಂಥರ ಲೇಸಿ ಆಗಿ ಕಳೆದ್ಬಿಟ್ಟೆ ನಾನು. ಆದ್ರೆ ನನಗೆ ಫುಡ್ ವಿಷಯದಲ್ಲಿ ಅಷ್ಟೊಂದೇನ್ ಚೇಂಜಸ್ ಇರ್ಲಿಲ್ಲ. ಐ ವಾಸ್ ಏಬಲ್ ಟು ಈಟ್ ಎವ್ರಿಥಿಂಗ್. ಬಟ್ ಈ ತರ ಹೆಲ್ತ್ ಏನೇನಿದೆ, ಸುಮ್ನೆ ಕುತ್ಕೋಬೇಕು, ಹಾಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಹೆಡೇಕ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರುವಾಯ್ತು ವೀಕ್ 7 ಅಲ್ಲಿ. ವೀಕ್ 8 ಇದು ನನ್ನ ಸ್ಕ್ಯಾನಿಂಗ್ ವೀಕ್ ಅಂತಾನೆ ಹೇಳ್ಬೋದು. ತುಂಬಾನೇ ಟೆನ್ಷನ್ ಇತ್ತು ಈ ವೀಕ್ ಅಲ್ಲಿ. ಇದೊಂದು ವೀಕ್ ಅಂತ ಅಲ್ಲ, ವೀಕ್ 5 ಇಂದ ವೀಕ್ 8 ವರೆಗೂ ಟೆನ್ಷನ್ ಅಲ್ಲೇ ಇದ್ದೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿರೋ ಹಂಗೆ ನಾವು ಬೀಟಾ SCG ಮಾಡಿಸ್ಕೊಂಡಿರ್ಲಿಲ್ಲ. ಆದ್ರಿಂದ ನಮ್ಗೆ ಡಬಲ್ ಕನ್ಫರ್ಮೇಶನ್ ಇರ್ಲಿಲ್ಲ ಪ್ರೆಗ್ನೆನ್ಸಿ ಬಗ್ಗೆ. ಸೊ ನನಗೆ ಏನೇನು ವೀಕ್ 5 ಇಂದ ವೀಕ್ 8 ವರೆಗೂ ಚೇಂಜಸ್ ಹೇಳ್ದೆ, ಇದ್ರೆಲ್ಲದ್ರ ಜೊತೆಗೂ ಈ ಟೆನ್ಷನ್ ಜೊತೆಗೇನೆ ಇದ್ದೆ ನಾನು. ಬಟ್ ಹ್ಯಾಪಿನೆಸ್ ಅನ್ನೋದು ಆಸ್ ಯೂಶುವಲ್ ಇದ್ದೇ ಇತ್ತು. ವೀಕ್ 8 ಸ್ಕ್ಯಾನ್ ಡೇ ಬಂತು. ಬೆಳಿಗ್ಗೆ ಎದ್ದು ನನಗ್ ನಾನೇ ಕೂಲ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಸ್ನಾನ ಎಲ್ಲ ಮಾಡಿ, ಪೂಜೆ ಮಾಡಿ, ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋದ್ವಿ. ಸ್ಕ್ಯಾನಿಂಗ್ ರೂಮ್ ಮುಂದೆ ಕೂತಿದ್ದೀನಿ. ನನ್ನ ತಲೆಯಲ್ಲಿ ತುಂಬಾನೇ ಕ್ವೆಶನ್ಸ್ ರನ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಜನ ಹೇಳಿದ್ರು ಫಸ್ಟ್ ಟ್ರೈಮಿಸ್ಟರ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಹಾಗೇನೆ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಬೇಬಿ ಹಾರ್ಟ್ ಬೀಟ್ ಮೇನ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ನನಗಂತೂ ಬೇಬಿ ಹಾರ್ಟ್ ಬೀಟ್ ಇರುತ್ತೋ ಇಲ್ವೋ, ಹೇಗಿದೆ ಗ್ರೋತ್, ಚೆನ್ನಾಗಿದ್ಯಾ ಏನು, ಇಷ್ಟೆಲ್ಲಾ ಕ್ವೆಶನ್ಸ್ ರನ್ ಆಗ್ತಾ ಇತ್ತು. ಬಟ್ ಒಂದ್ ಸ್ಕ್ಯಾನಿಂಗ್ ರೂಮ್ ಎಂಟ್ರಿ ಆಗ್ತಿದ್ದಂಗೆ ಸಡನ್ ಆಗಿ ರಿಲ್ಯಾಕ್ಸ್ ಆದೆ ನಾನು. ಆರಾಮಾಗಿ ಸ್ಕ್ಯಾನ್ ಎಲ್ಲ ಆದ್ಮೇಲೆ ಡಾಕ್ಟರ್ ತೋರ್ಸಿದ್ರು, ಸಿ ದಿಸ್ ಇಸ್ ಯೋರ್ ಫೀಟಸ್ ಅಂತ ಹೇಳಿ. ತುಂಬಾನೇ ಖುಷಿ ಆಯ್ತು ನೋಡ್ಬಿಟ್ಟು. ಆ ಟೈಮಲ್ಲಿ ಬೇಬಿ ಅಂತ ಹೇಳಲ್ಲ, ಫೀಟಸ್ ಅಂತಾನೆ ಹೇಳೋದಲ್ವಾ. ಸೊ ಮೆಡಿಕಲ್ ಟರ್ಮ್ ಅಲ್ಲಿ ಫೀಟಸ್ ಇದು ಅಂತ ಹೇಳಿದ್ರು. ಸೊ ತುಂಬಾನೇ ಖುಷಿ ಆಯ್ತು ನೋಡಿದ್ಮೇಲೆ. ಅವಾಗ ಕನ್ಫರ್ಮೇಶನ್ ಸಿಕ್ತು, ಲೈಕ್ ಯಸ್ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳಿ. ಅದಲ್ಲದೆ ಹಾರ್ಟ್ ಬೀಟು ಸಹ ಚೆನ್ನಾಗಿದೆ, ನೋ ನೀಡ್ ಟು ವರಿ, ಎವ್ರಿಥಿಂಗ್ ಇಸ್ ಗುಡ್ ಆಸ್ ಆಫ್ ನಾವ್ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ವೀಕ್ 8 ಒಂಥರ ಟೆನ್ಷನ್ ಆಗಿತ್ತು, ಅದ್ರ ಜೊತೆಗೆ ಕನ್ಫರ್ಮೇಶನ್ ಆದ್ಮೇಲೆ ಹ್ಯಾಪಿನೆಸ್ ಅಲ್ಲೇ ವೀಕ್ 8 ನಾನು ಪೂರ್ತಿ ಕಳೆದ್ಬಿಟ್ಟೆ. 3rd ಮಂತ್ ಆಫ್ ಪ್ರೆಗ್ನೆನ್ಸಿ, ಅದೇ 9th ವೀಕ್ ಅಲ್ಲಿ ಇದೀನಿ ಇವಾಗ ನಾನು. ಲಾಸ್ಟ್ ವೀಕ್ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದ್ವಿ. ತುಂಬಾನೇ ಖುಷಿಯಲ್ಲಿ ಇದ್ದೆ ನಾನು. ಆದ್ರೆ ಏನಾಯ್ತಂದ್ರೆ 9th ವೀಕ್ ಸ್ಟಾರ್ಟ್ ಆಗ್ತಿದ್ದಂಗ ಒಂದ್ 2 ದಿನಕ್ಕೇನೆ ನನಗೆ ಜ್ವರ ಬಂತು. ಜ್ವರ ಬಂದಿದ್ರಿಂದ ಡಾಕ್ಟರ್ ಡೋಲೋ ಬಿಟ್ಟು ಬೇರೆ ಟ್ಯಾಬ್ಲೆಟ್ ತಗೊಳೋಂಗಿಲ್ಲ ಅಂತ ಹೇಳಿದ್ರು. ಫೈನ್ ಅಂತ ಹೇಳಿ ಡೋಲೋ ಟ್ಯಾಬ್ಲೆಟ್ ಅಲ್ಲಿ ಎಲ್ಲಾನು ಮ್ಯಾನೇಜ್ ಮಾಡಿದೆ. ತಲೆನೋವು ಆಗಿರ್ಬೋದು, ಮೈಕೈ ನೋವು, ಜ್ವರ, ಆಮೇಲೆ ನಗಡಿ, ಇದೆಲ್ಲ ಪೂರ್ತಿ ಡೋಲೋ ಟ್ಯಾಬ್ಲೆಟ್ ಇಂದಾನೆ 1 ವಾರ ಕಂಟಿನ್ಯೂಸ್ ಆಗಿ ತಗೊಂಡು ಜ್ವರ ಕಮ್ಮಿ ಆಯ್ತು. ಜ್ವರ ಬಂದಾಗ ಯೂಶುವಲಿ ನಾವು ಊಟ ತಿಂಡಿ ಎಲ್ಲ ಕಮ್ಮಿ ಮಾಡ್ತೀವಲ್ವಾ. ನನ್ ವೀಕ್ 9 ಇಂದ ನನ್ಗೆ ಊಟ ತಿಂಡಿ ಸೇರೋದೆಲ್ಲ ಕಮ್ಮಿ ಆಯ್ತು. ವೀಕ್ 10 ಅಲ್ಲಿ ಬರ್ತಾ ಇದ್ದಂಗೆನೆ ನನ್ಗೆ ಏನೇ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮುಂಚೆ ಇತ್ತು ಅದೆಲ್ಲ ತುಂಬಾನೇ ಜಾಸ್ತಿ ಆಯ್ತು. ಅದ್ರ ಜೊತೆಗೆ ಒಂದಷ್ಟು ಸಿಂಪ್ಟಮ್ಸ್ ಆಡ್ ಆನ್ ಆಯ್ತಾ ಹೋಯ್ತು. ಯಾವ್ದು ಅಂತ ಹೇಳಿದ್ರೆ ವಾಮಿಟಿಂಗ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಹಾಗೇನೆ ಇದು ವಿಸ್ಡಮ್ ಟೀತ್ ಪ್ರಾಬ್ಲಮ್ ಆಗಿರ್ಬೋದು. ಇದೆಲ್ಲ ನನಗೆ ಆಡ್ ಆನ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ವೀಕ್ 10 ಅಲ್ಲಿ. ನನಗೆ ವೀಕ್ 9 ಅಲ್ಲಿ ನಾನು ಹೇಳ್ದೆ ಅಲ್ವಾ ಸ್ವಲ್ಪ ತಲೆನೋವು ಇತ್ತು ಅಂತ ಹೇಳಿ. ವೀಕ್ 10 ಅಲ್ಲಿ ಏನಾಯ್ತಂದ್ರೆ ತಲೆನೋವು ಫ್ರೀಕ್ವೆಂಟ್ ಆಗಿ ಬರೋದಕ್ಕೆ ಶುರುವಾಯ್ತು. ಮೈಕೈ ನೋವು ಇತ್ತು, ಬ್ಯಾಕ್ ಪೇನ್ ಇತ್ತು, ಸ್ಟಮಕ್ ಪೇನ್ ಇತ್ತು, ಹಾಗೇನೆ ವಿಸ್ಡಮ್ ಟೀತ್ ಪ್ರಾಬ್ಲಮ್ ಇತ್ತು, ಅಸಿಡಿಟಿ ಇತ್ತು, ಏನೋ ತಿನ್ನೋದಕ್ಕೆ ಆಗ್ತಾ ಇರಲ್ಲ, ಏನ್ ತಿಂದ್ರು ವಾಮಿಟಿಂಗ್ ಬರೋ ತರ ಅನಿಸ್ತಿತ್ತು, ಲೇಸಿನೆಸ್, ಒಂಥರ ಬೇಜಾರಾಗ್ಬಿಟ್ಟಿತ್ತು ನನ್ಗೆ. ವೀಕ್ 10 ಬರೋ ಅಷ್ಟ್ರಲ್ಲಿ ಏನಿದು ಸಡನ್ ಆಗಿ ಈ ತರ ಆಗ್ತಾ ಇದೆಯಲ್ಲ ಚೇಂಜಸ್ ಅಂತ ಹೇಳಿ. ಸೊ ಡಾಕ್ಟರ್ಗೆ ಫೋನ್ ಮಾಡಿ ನಾನು ಈ ತರ ಎಲ್ಲ ಸಿಂಪ್ಟಮ್ಸ್ ಆಗ್ತಾ ಇದೆ ನನಗೆ ಸಡನ್ ಆಗಿ ಅಂತ ಹೇಳ್ದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇದೆಲ್ಲ ಕಾಮನ್, 9th ವೀಕ್ ಆಗ್ತಾ ಇದ್ದಂಗೆನೆ ಈ ತರ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ, ಇದು ಎಷ್ಟೊಂದ್ ಜನಕ್ಕೆ ಆಗುತ್ತೆ, ನೋ ನೀಡ್ ಟು ವರಿ ಅಂತ ಹೇಳಿದ್ರು. ನಾನು ಅವಾಗ ಹೇಳ್ದೆ, ಈ ತರ ನನಗೆ ಹೆಡೇಕ್ ಇದೆ, ಈ ತರ ಅಸಿಡಿಟಿ ಇದೆ, ಸಡನ್ ಆಗಿ ತುಂಬಾನೇ ಜಾಸ್ತಿ ಆಗಿದೆ ಅಸಿಡಿಟಿ, ಏನ್ ಮಾಡ್ಬೇಕು ಅಂತ ಕೇಳಿದಕ್ಕೆ ಅವರು ಒಂದು ಟಿಪ್ ಹೇಳಿದ್ರು. ಅದೇ ಜೀರಿಗೆ ಇರುತ್ತಲ್ಲ, ಜೀರಿಗೆನ ನೀರಲ್ಲಿ ಹಾಕಿ ಕುದಿಸಿ ಆ ಬಿಸಿನೀರ್ ಕುಡೀರಿ ಅಂತ ಹೇಳಿದ್ರು. ನಾನು ಅದನ್ನ ಟ್ರೈ ಮಾಡಿದೆ. ಅದನ್ನ ಟ್ರೈ ಮಾಡಿದ್ಮೇಲೆ ನನಗೆ ಅಸಿಡಿಟಿ ಕಮ್ಮಿ ಆಯ್ತು. ನಿಮಗೆ ಯಾರಾದ್ರೂ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ನೀವು 3rd ಮಂತ್ ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಇದ್ರೆ ಈ ಟಿಪ್ ನ ನೀವು ಫಾಲೋ ಮಾಡಬಹುದು. ಹಾಗೇನೆ ತಲೆನೋವಿಗೆ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಕೋಲ್ಡ್ ಪ್ಯಾಕ್ ಬರುತ್ತಲ್ಲ, ಅದನ್ನ ಇಲ್ಲಿ ಕುತ್ತಿಗೆಯಿಂದ ಇಟ್ಕೊಂಡ್ರೆ ಒಂದ್ 5 ನಿಮಿಷ ಇಟ್ಕೊಂಡ್ರೆ ಸಾಕಾಗ್ತಾ ಇದ್ದು ತಲೆನೋವು ಕಮ್ಮಿ ಆಗ್ತಾ ಇತ್ತು ನನ್ಗೆ. ಸೊ ಅದಕ್ಕೆ ನಾನು ಅಮೆಝಾನ್ ಅಲ್ಲಿ ಕೋಲ್ಡ್ ಪ್ಯಾಕ್ ನ ಆರ್ಡರ್ ಮಾಡ್ಕೊಂಡು ಇಲ್ಲಿ ಕುತ್ತಿಗೆಯಿಂದ ಇಟ್ಕೊಂತಾ ಇದ್ದೆ. ಯಾವಾಗ ತಲೆನೋವು ಬರುತ್ತೆ ಅವಾಗ. ಸೊ ಇಟ್ಕೊಂಡಿದ್ದು ಒಂದು 5 ಮಿನಿಟ್ಸ್ಗೆ ಲೈಕ್ ತಲೆನೋವೆಲ್ಲ ಕಮ್ಮಿ ಆಗ್ತಿತ್ತು. ಇದು 2 ಟಿಪ್ಸ್ ನನಗೆ ತುಂಬಾನೇ ಯೂಸ್ ಆಯ್ತು 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದೆಲ್ಲದ್ರ ಜೊತೆಗೆ ಲೇಸಿನೆಸ್ ಅನ್ನೋದು ಇತ್ತಲ್ವಾ, ಬೆಡ್ ಇಂದ ಎದ್ದೇಳೋದಕ್ಕೆ ಮನ್ಸಾಗ್ತಿಲ್ಲ. ಆಲ್ರೆಡಿ ನನಗೆ ಫೀವರ್ ಇತ್ತಲ್ವಾ ಮುಂಚೆನೆ. ಸೊ ಅದರಿಂದ ಸುಸ್ತಾಗ್ಬಿಟ್ಟಿದ್ದೆ ತುಂಬಾ. ಏನು ಊಟ ತಿಂಡಿ ಸೇರ್ತಾ ಇಲ್ಲ, ಏನ್ ತಿಂದ್ರು ವಾಮಿಟಿಂಗ್ ವಾಪಸ್ ಬರಂಗೆ ಅನಿಸ್ತಾ ಇದೆ, ಎಲ್ಲ ಇಲ್ಲೇ ಇದೆಯೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನನಗೆ. ಅದರಿಂದ ಊಟ ತಿಂಡಿನೂ ಕಮ್ಮಿ ಆಗ್ಬಿಟ್ಟಿದ್ದೆ ನಾನು ಆ ಟೈಮಲ್ಲಿ.
ಇನ್ನೊಂದು ಚೇಂಜಸ್ ಏನಂತ ಹೇಳಿದ್ರೆ ಸ್ಮೆಲ್. ಹಬ್ಬ ಒಂದ್ ಸ್ವಲ್ಪ ಸ್ಮೆಲ್ ಜಾಸ್ತಿ ಆದ್ರೂ, ಇವಾಗ ಮನೇಲಿ ಯಾರು ಒಗ್ಗರಣೆ ಮಾಡ್ತಿದಾರೆ ಅಂತ ಹೇಳಿದ್ರು ಆ ಸ್ಮೆಲ್ ತಡಿಯಕ್ ಆಗ್ತಾ ಇರ್ಲಿಲ್ಲ. ನಾನು ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅನ್ನ ಸ್ಮೆಲ್ ಇಷ್ಟ ಆಗ್ತಾ ಇರಲಿಲ್ಲ, ಗಂಜಿ ಸ್ಮೆಲ್ ಏನಿರುತ್ತೆ ಅದಿಷ್ಟ ಆಗ್ತಾ ಇರ್ಲಿಲ್ಲ. ಸೊ ಈ ತರ ನನ್ಗೆ ಸ್ಮೆಲ್ ತುಂಬಾನೇ ಡಾಮಿನೇಟಿಂಗ್ ಅನಿಸ್ತು. ಮನೇಲಿ ಓಡಾಡ್ತಾ ಇರ್ಬೇಕಾರೆ ಹೇಳ್ತಾ ಇದ್ದೆ ನಾನು, ಇಲ್ಲಿ ಸ್ಮೆಲ್ ಬರ್ತಿದೆ, ಅಲ್ಲಿ ಕೇಳಿ ಬೇರೆಯವರೆಲ್ಲರೂ ಸ್ಮೆಲ್ಲೇ ಇಲ್ಲ ಅನ್ನೋರು, ಬಟ್ ನನಗ್ ಮಾತ್ರ ಸ್ಮೆಲ್ ಗೊತ್ತಾಗ್ತಾ ಇತ್ತು. ಸೊ ಸಣ್ಣ ಸಣ್ಣ ಸ್ಮೆಲ್ ಏನೇನಿರುತ್ತೆ ಎಲ್ಲದಕ್ಕೂ ನನ್ಗೆ ಈಸಿಯಾಗಿ ಗೊತ್ತಾಗ್ತಾ ಇತ್ತು. ಲೈಕ್ ಸ್ಮೆಲ್ ಮಾತ್ರ ತುಂಬಾನೇ ಡಾಮಿನೇಟಿಂಗ್ ಆಗಿತ್ತು ನನಗೆ 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ. ಇದು ಎಲ್ಲಾದ್ರ ಜೊತೆಗೆ ಆಡ್ ಆನ್ ಆಗೋ ತರ ನನಗೆ ಸಡನ್ ಆಗಿ 11th ವೀಕ್ ಅಲ್ಲಿ ಈ ಬಲ್ಗಡೆ ಸೈಡ್ ಅಲ್ಲಿ ವಿಸ್ಡಮ್ ಟೀತ್ ಏನಿದೆ ಅದು ನೋವು ಶುರುವಾಯ್ತು. ಆಲ್ರೆಡಿ ನಾನು ತಿಂತಾ ಇಲ್ಲ, ಅದ್ರಲ್ಲೂ ಬಲ್ಗಡೆ ಅಂತೂ ಇನ್ನೂ ತಿನ್ನಕ್ಕಾಗಲ್ಲ, ಆ ತರ ಆಗೋಯ್ತು. 1-2 ದಿನ ನೋಡ್ದೆ, ಬಟ್ 3rd day I was not able to control. ಈ ಕಡೆ ಸೈಡ್ ಬೈ ಮಿಸ್ಟೇಕ್ ಮರ್ತ್ ಬಿಟ್ಟು ನಾನು ಏನಾದ್ರು ಈ ಕಡೆ ಸೈಡ್ ಅಲ್ಲಿ ಅಗಿತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲೂ ತುಂಬಾನೇ ನೋವಾಗ್ತಿತ್ತು. ಸರಿ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಿದ್ವಿ. ಅವ್ರು ನೋಡ್ಬಿಟ್ಟು ಆಸ್ ಯೂಶುವಲ್ ವಿಸ್ಡಮ್ ಟೀತ್ ಪ್ರಾಬ್ಲಮ್ ಅಂತ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಹೇಳಿ, ವಿಸ್ಡಮ್ ಟೀತ್ ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾರೆ. ನನ್ಗೆ ಹಂಗೆ ಹೇಳಿದ್ರು, ವಿಸ್ಡಮ್ ಟೀತ್ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರು. ನಾನ್ ಹೇಳ್ದೆ ಈ ತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, 3rd ಮಂತ್ ಆಫ್ ಪ್ರೆಗ್ನೆನ್ಸಿ ನನಗೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ಓಕೆ ಫೈನ್, ಆ ತರ ಆಗಿದ್ರೆ 5th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಆದ್ಮೇಲೆ ನಾವು ಈ ತರ ವಿಸ್ಡಮ್ ಟೀತ್ ರಿಮೂವ್ ಮಾಡೋ ಹಂಗಿಲ್ಲ. ಸೊ ನೀವು ಆಸ್ ಸೂನ್ ಆಸ್ ಪಾಸಿಬಲ್ ವಿಸ್ಡಮ್ ಟೀತ್ ರಿಮೂವ್ ಮಾಡಿಸ್ಕೊಂಡ್ಬಿಡಿ. ಬಟ್ ಒಂದ್ ಕಂಡೀಷನ್ ಏನಿರುತ್ತೆ ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ಕೊಡೋಕ್ ಆಗೋದಿಲ್ಲ, ನಿಮ್ಗೆ ಜಾಸ್ತಿ MG ಇರುವಂತ ಪೇನ್ ಕಿಲ್ಲರ್ ಕೊಡೋದಕ್ಕಾಗಲ್ಲ ಪ್ರೆಗ್ನೆಂಟ್ ಇರುವಂತ ಕಾರಣ. ಸೊ ನೋವಾಗುತ್ತೆ ನಿಮ್ಗೆ ಸ್ವಲ್ಪ ಅಂತ ಹೇಳಿದ್ರು. ನನ್ಗೆ ಭಯ ಆಗೋದಕ್ಕೆ ಶುರುವಾಯ್ತು. ಲೈಕ್ ವಿತೌಟ್ ಕನ್ಸಲ್ಟೇಷನ್ ಗೈನಿಕ್ ನಾನು ಸೆಕೆಂಡ್ ಒಪಿನಿಯನ್ ತಗೊಳ್ದೆ ಹೇಗೆ ಇದನ್ನ ಫಾಲೋ ಮಾಡೋದು ಅಂತ ಹೇಳಿ ಅವ್ರಿಗೆ ಏನ್ ಹೇಳ್ದೆ ಅಂತ ಹೇಳಿದ್ರೆ ಓಕೆ ವಿಲ್ ಹೋಲ್ಡ್ ಆನ್ ವಿತ್ ದಿಸ್ ಪ್ರಾಸೆಸ್. ನಾನು ನನ್ನ ಗೈನಿಕ್ ನ ಕನ್ಸಲ್ಟ್ ಮಾಡ್ಕೊಂಡು ಬಂದು ಮತ್ತೆ ನಿಮ್ ಹತ್ರ ಬಂದು ಇಫ್ ಶಿ ಟೆಲ್ಸ್ ಓಕೆ ಐ ವಿಲ್ ಗೋ ವಿತ್ ದ ವಿಸ್ಡಮ್ ಟೀತ್ ಅಂತ ಹೇಳ್ದೆ. ಓಕೆ ಅಂತ ಹೇಳಿ ಮನೆಗ್ ಬಂದೋಳು ಡಾಕ್ಟರ್ಗೆ ಫೋನ್ ಮಾಡ್ದೆ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಿನಗೆ ಏನಾದ್ರೂ ಹಲ್ಲು ನೋವು ತಡಿಯೋದಕ್ಕಾದ್ರೆ ಇಟ್ಸ್ ಓಕೆ ಫೈನ್, ನೋ ನೀಡ್ ಟು ಗೋ ವಿತ್ ದ ವಿಸ್ಡಮ್ ಟೀತ್ ರಿಮೂವಲ್. ಅದೇ ತಡಿಯೋದಕ್ಕೆ ಆಗ್ತಿಲ್ಲ, ನೋವು ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೋಗಿ ಇವಾಗ್ಲೇನೆ ವಿಸ್ಡಮ್ ಟೀತ್ ನ ರಿಮೂವ್ ಮಾಡಿಸ್ಕೊಂಡ್ಬಿಡಿ ಆದಷ್ಟು ಬೇಗ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಯೋಚನೆ ಮಾಡ್ದೆ. ಓಕೆ ಸೊ ನನಗ್ ನೋವು ತಡಿಯಕ್ಕಾಗುತ್ತಾ ಇಲ್ವಾ ಗೊತ್ತಾಗ್ಬೇಕೀಗ ನನ್ಗೆ. ಸೊ ಅದರಿಂದ 1-2 ದಿನ ಟೈಮ್ ತಗೋಣ, 1-2 ದಿನ ಆದ್ಮೇಲೆ ಡಿಸೈಡ್ ಮಾಡೋಣ. ಇನ್ನು 5th ಮಂತ್ ವರ್ಗು ಟೈಮ್ ಇದೆ ಅಂತ ಹೇಗಿದ್ರು ಹೇಳಿದ್ದಾರೆ, ಇನ್ನೊಂದು 2 ಮಂತ್ಸ್ ಟೈಮ್ ಇದೆ. ಸೊ ವಿಲ್ ಸಿ ಅಂತ ಹೇಳಿ 1-2 ದಿನ ಟೈಮ್ ಕೊಟ್ಟೆ. 1-2 ದಿನ ಆಗ್ತಿದ್ದಂಗೆ ಇದ್ದಕ್ಕಿದ್ದಂಗೆನೆ ವಿಸ್ಡಮ್ ಟೀತ್ ಪ್ರಾಬ್ಲಮ್ ಕಮ್ಮಿ ಆಗೋಯ್ತು. 1 ದಿನಕ್ಕೆ ಸ್ವಲ್ಪ ಕಮ್ಮಿ ಆಯ್ತು, 2nd ಡೇಗಂತೂ ಕಂಪ್ಲೀಟ್ಲಿ ವಿಸ್ಡಮ್ ಟೀತ್ ಪ್ರಾಬ್ಲಮ್ ನನ್ಗೆ ಇತ್ತು ಅನ್ನೋದೇ ಮರ್ತೋಗಿದೆ. ಈಗಂತೂ ಸ್ವಲ್ಪನೂ ಇಲ್ಲ ವಿಸ್ಡಮ್ ಟೀತ್ ಪ್ರಾಬ್ಲಮ್. ಸೊ ಓಕೆ ಅದು ಕಂಪ್ಲೀಟ್ ಆಯ್ತಪ್ಪ ಅಂತ ಅನ್ಕೊಂಡೆ. ಆದ್ರೆ ಬೇರೆ ಸಿಂಪ್ಟಮ್ಸ್ ಏನಿತ್ತು ಅದು ನನ್ಗೆ 12th ವೀಕ್ ಅಲ್ಲಿ ಅಂತೂ ತುಂಬಾನೇ ಜಾಸ್ತಿ ಆಗೋಯ್ತು. ಲೈಕ್ ತಲೆನೋವಂತೂ ಫ್ರೀಕ್ವೆಂಟ್ ಆಗಿ ಬರ್ತಿತ್ತು, ಹೊಟ್ಟೆ ನೋವು, ಸುಸ್ತಾಗೋದು, ಏನೂ ತಿನ್ನಕ್ ಆಗ್ತಾ ಇಲ್ಲ, ಬೇಜಾರು ಅಂದ್ರೆ ಬೇಜಾರು. ಅನ್ನ ಅಂತೂ ತಿನ್ನೋದಕ್ ಆಗ್ತಾನೆ ಇಲ್ಲ, ಅನ್ನ ಇಷ್ಟನೇ ಆಗ್ತಾ ಇರ್ಲಿಲ್ಲ ನನ್ಗೆ. ಬರೀ ದೋಸೆ ಇಡ್ಲಿ ಈ ತರದ್ದೇ ತಿಂತಾ ಇದ್ದೆ ನಾನು. ಏನ್ ತಿಂದ್ರು ವಾಮಿಟಿಂಗ್ ಫುಲ್. ನಾನು ಒಂದೊಂದ್ಸರಿ ಅಂತೂ ಹೋಗಿ ನಾನು ಬಾತ್ರೂಮ್ ಹತ್ರನೇ ಕುತ್ಕೊಂಡ್ ಬಿಟ್ಟಿರ್ತಿದ್ದೆ. ಲೈಕ್ ವಾಮಿಟಿಂಗ್ ಬರಂಗ ಆಗ್ತಿದೆ ಅಂತ ಹೇಳಿ ಆ ತರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ನನ್ಗೆ. ಏನ್ ತಿನ್ನೋದಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಹೀಗೆ ವೀಕ್ 12 ಆಯ್ತು. ನನಗಿರೋ ಸಿಂಪ್ಟಮ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಗೂಗಲ್ಗೆ ಹೋಗ್ಬಿಟ್ಟು ನೀವು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಕೊಟ್ಟಾಗ ಅದೊಂದು ಲಿಸ್ಟ್ ಆಫ್ ಸಿಂಪ್ಟಮ್ಸ್ ಕೊಡುತ್ತಲ್ವಾ, ಅದ್ ಎಲ್ಲಾ ಸಿಂಪ್ಟಮ್ಸ್ ಇತ್ತು. ಬಟ್ ಲಕ್ಕಿಲಿ ನನ್ಗೆ ಯಾವ್ದು ಎಬೋ ಆವ್ರೇಜ್ ಅಂತ ಇರ್ಲಿಲ್ಲ, ಆವ್ರೇಜ್ ಅಂತ ಇತ್ತು. ಇವಾಗ ವಾಮಿಟಿಂಗ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಬೇರೆಯವ್ರಿಗೆಲ್ಲರಿಗೂ ಡೈಲಿ 2 to 3 ಟೈಮ್ಸ್ ವಾಮಿಟಿಂಗ್ ಆಗುತ್ತಂತೆ. ಬಟ್ ನನ್ನ ಕೇಸಲ್ಲಿ ವೀಕ್ಲಿ ಟ್ವೈಸ್ ವಾಮಿಟಿಂಗ್ ಆಗ್ತಿತ್ತು. ಐ ವಾಸ್ ಸೋ ಲಕ್ಕಿ ಎನಫ್. ಬಟ್ ಎಲ್ಲಾ ಸಿಂಪ್ಟಮ್ಸ್ ಇದ್ದಿದ್ರಿಂದ ನನ್ಗೆ ಅದೊಂಥರ ಅನ್ಈಸಿ ತರ ಅನ್ನಿಸ್ತಾ ಇತ್ತು 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ. ಸೊ 9th 10th 11th 12th ವೀಕ್ ಕಂಪ್ಲೀಟ್ ನನ್ಗೆ ಈ ತರ ಈ ಸಿಂಪ್ಟಮ್ಸ್, ಇದೊಂಥರ ಅನ್ಈಸಿನೆಸ್, ಲೇಸಿನೆಸ್, ಬೇಜಾರಾಗೋದು ಇದರಿಂದಾನೇ ಕಳೆದ್ಬಿಟ್ಟೆ. ಯಾಕಾದ್ರೂ ಪ್ರೆಗ್ನೆನ್ಸಿ ಬಂತು ಅನ್ನೋ ತರಾನು ಅನ್ನಿಸ್ತಾ ಇತ್ತು ನನ್ಗೊಂದೊಂದ್ಸರಿ. ಬಟ್ ಇಟ್ಸ್ ಓಕೆ, ನನ್ಗೊಬ್ಬಳಿಗೆ ಅಲ್ಲ ಎಷ್ಟೊಂದ್ ಜನ ಇದನ್ನ ಈ ಫೇಸ್ ಅಲ್ಲಿ ಇದಾರೆ ಅಲ್ವಾ ಅಂತ ಹೇಳಿ ನಾನು ಧೈರ್ಯ ತಗೊಂಡು ಹಾಗೇನೆ ಸುಮ್ನೆ ಆಗ್ತಾ ಇದ್ದೆ. ಸೊ ವೀಕ್ 12 ಕಂಪ್ಲೀಟ್ ಆಯ್ತು, ವೀಕ್ 13 ಸ್ಟಾರ್ಟ್ ಆಯ್ತು. ವೀಕ್ 13 ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ನನ್ಗೆ ಏನೇನ್ ಸಿಂಪ್ಟಮ್ಸ್ ಇತ್ತು ಸ್ವಲ್ಪನೇ ಕಮ್ಮಿ ಆಗ್ತಾ ಹೋಯ್ತು. ಫಾರ್ ಎಕ್ಸಾಂಪಲ್ ವಾಮಿಟಿಂಗ್, ನಾನು ಮುಂಚೆ ಹೇಳ್ದಂಗೆ ವೀಕ್ಲಿ ಟ್ವೈಸ್ ವಾಮಿಟಿಂಗ್ ಆಗ್ತಿತ್ತು ಅಂತ ಹೇಳ್ದೆ, ಇವಾಗ ವೀಕ್ಲಿ ಒನ್ಸ್ ಆಗೋದಕ್ಕೆ ಶುರುವಾಯ್ತು. ಹಾಗೇನೆ ಗ್ರಾಜುವಲ್ ಆಗಿ ನನ್ಗೆ ಏನೇನ್ ಸಿಂಪ್ಟಮ್ಸ್ ಇತ್ತು ಅದೆಲ್ಲ ಕಮ್ಮಿ ಆಗ್ತಾ ಬಂತು ವೀಕ್ 13 ಅಲ್ಲಿ. ಸೊ ಈ ತರ 3rd ಮಂತ್ ಆಫ್ ಪ್ರೆಗ್ನೆನ್ಸಿ ನನಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 1st and 2nd ಮಂತ್ ಐ ವಾಸ್ ಸೋ ಹ್ಯಾಪಿ, ನನಗೇನೂ ಸಿಂಪ್ಟಮ್ಸ್ ಇರಲಿಲ್ಲ. ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರಲಿಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೂ ನನಗೇನೂ ಸಿಂಪ್ಟಮ್ಸ್ ಇರಲಿಲ್ಲ, ಆರಾಮಾಗಿದ್ದೆ ನಾನು 2nd ಮಂತ್ ಅಲ್ಲೂ. ಬಟ್ 3rd ಮಂತ್ ಅಲ್ಲಿ ಸಡನ್ ಆಗಿ ಈ ತರ ಆಗಿದ್ರಿಂದ ನನಗೆ ಸ್ವಲ್ಪ ಪ್ಯಾನಿಕ್ ಸಹ ಆದೆ. ಬಟ್ ಇಟ್ಸ್ ಓಕೆ, ಡಾಕ್ಟರ್ ನನ್ಗೆ ಅದೇ ತರ ಹೆಲ್ಪ್ ಮಾಡಿದ್ರು. ಎಲ್ಲರಿಗೂ ಈ ತರ ಆಗುತ್ತೆ, ಏನೂ ಎದುರ್ಕೋಬೇಕಾಗಿಲ್ಲ, ಇಟ್ಸ್ ಕಾಮನ್ ಇನ್ ದ ಪ್ರೆಗ್ನೆನ್ಸಿ ಫೇಸ್ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಧೈರ್ಯ ತಗೊಂಡು ಹಾಗೆ ನಾವು ಏನೇನ್ ಹೇಳಿದಾರೆ, ಏನೇನ್ ಟಿಪ್ಸ್ ಹೇಳಿದ್ರು, ಇದನ್ನೆಲ್ಲ ಸಿಂಪ್ಟಮ್ಸ್ ನೆಲ್ಲಾನು
ತಡೆದಿಟ್ಕೊಳ್ಳೋದಕ್ಕೆ ಲೈಕ್ ಅಸಿಡಿಟಿಗೆ ಏನು ಸೊಲ್ಯೂಷನ್ ಇದೆ ಅಂತೆಲ್ಲ ಹೇಳಿದ್ರು ಅಲ್ವಾ, ಅದನ್ನೆಲ್ಲಾನು ಫಾಲೋ ಮಾಡಿ ನಾನು 3rd ಮಂತ್ ಆಫ್ ಪ್ರೆಗ್ನೆನ್ಸಿನ ಮುಗಿಸ್ಕೊಂಡೆ. ಸೊ ಫೈನಲಿ ಫಸ್ಟ್ ಟ್ರೈಮಿಸ್ಟರ್ ಮುಗೀತು, ಸೆಕೆಂಡ್ ಟ್ರೈಮಿಸ್ಟರ್ ಎಂಟ್ರಿ ಆಗ್ತಿದ್ದೆ. ಸೆಕೆಂಡ್ ಟ್ರೈಮಿಸ್ಟರ್ ವಾಸ್ ಸೋ ಗುಡ್. ಲೈಕ್ ನನಗಂತೂ ತುಂಬಾನೇ ಇಷ್ಟ ಆಗಿದ್ದಂತ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಒಂದ್ ಫೇಸ್ ಅಂತ ಹೇಳಿದ್ರೆ ಅದೇ ಸೆಕೆಂಡ್ ಟ್ರೈಮಿಸ್ಟರ್. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿದ್ರಿ ಅಲ್ವಾ, ಇದಾಗಿತ್ತು ನನ್ನ ಫಸ್ಟ್ ಟ್ರೈಮಿಸ್ಟರ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಮಂತ್ ಅಲ್ಲಿ ನನಗೆ ಪ್ರೆಗ್ನೆಂಟ್ ಅನ್ನೋದು ಗೊತ್ತಿರ್ಲಿಲ್ಲ, ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದೆ. ಸೆಕೆಂಡ್ ಮಂತ್ ಅಲ್ಲಿ ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮೇಶನ್ ಆಗಿತ್ತು, ಟೆನ್ಷನ್ ಆಗಿತ್ತು, ಹಾಗೇನೆ ಪ್ಲಸ್ ಹ್ಯಾಪಿನೆಸ್ ಇತ್ತು. ಟೆನ್ಷನ್ ಯಾಕೆ ಅಂತ ಹೇಳಿದ್ರೆ ಆ ಬೀಟಾ SCG ಟೆಸ್ಟ್ ಮಾಡಿಸ್ಕೊಳ್ದೆ ನಾನು ಫಸ್ಟ್ ಸ್ಕ್ಯಾನರ್ಗೂ ವೇಟ್ ಮಾಡ್ಬೇಕಿತ್ತಲ್ಲ, ಡ್ಯೂರೇಷನ್ ಇತ್ತಲ್ಲ 20 days, ಅದು ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ ಏನು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇಲ್ಲದೆ ಇರುವಂತ ಕಾರಣ ಹೆಲ್ತ್ ವೈಸ್ ಐ ವಾಸ್ ಸೋ ಹ್ಯಾಪಿ ಸೆಕೆಂಡ್ ಮಂತ್ ಅಲ್ಲಿ. 3rd ಮಂತ್ ಅಲ್ಲಿ ಲೈಕ್ ಐ ವಾಸ್ ಕಂಪ್ಲೀಟ್ಲಿ ಡೌನ್ ಅಂತಾನೆ ಹೇಳ್ಬೋದು, ನೀವು ಆಲ್ರೆಡಿ ಕೇಳ್ದಂಗೆ. ಸೊ ಈ ತರ ನನಗೆ ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಟ್ರೈಮಿಸ್ಟರ್ ಎಕ್ಸ್ಪೀರಿಯನ್ಸ್. ನಿಮಗೆ ಗೊತ್ತಿರೋರು ಯಾರಾದ್ರೂ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದ್ರೆ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ಏನಾದ್ರು ಕಮೆಂಟ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಇನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ತಡ ಯಾಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.